ವೀಕ್ಷಕರೇ ನಮಸ್ಕಾರ. ಅರುಣ್ ಜೇಟ್ಲಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿರುವ ರಣಜಿ ಟ್ರೋಫಿಯ 127ನೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಲೀನ್ ಬೋಲ್ಡ್ ಆಗುವ ಮೂಲಕ ಕಳಪೆ ಪ್ರದರ್ಶನ ನೀಡಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಕಳಪೆ ಬ್ಯಾಟಿಂಗ್ನಿಂದ ಅಭಿಮಾನಿಗಳಿಗೂ ಕೂಡ ನಿರಾಶೆ ಉಂಟು ಆಗಿದೆ. ಹೌದು ವೀಕ್ಷಕರೇ, 127ನೇ ಪಂದ್ಯದಲ್ಲಿ ರಣಜಿ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಹಿಮಾಂಶು ಸಂಗ್ವಾನ್ ಅವರ ಊರಿನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ನಿರ್ಗಮಿಸಿದರು. ವೀಕ್ಷಕರೇ, ಈ ಒಂದು ಪಂದ್ಯದ ಸ್ಕೋರ್ ಕಾರ್ಡ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ, ದಯವಿಟ್ಟು ಈಗಲೇ ವಿಡಿಯೋಗೆ ಒಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಕೇವಲ ಒಂದು ಲೈಕ್ಸ್ನಿಂದ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ. ಹಾಗೆ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವಿರಾಟ್ ಕೊಹ್ಲಿ ಎಂದು ಟೈಪ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ನಿನ್ನೆ ಜನವರಿ 30ರಂದು ರೈಲ್ವೇಸ್ ಹಾಗೂ ಡೆಲ್ಲಿ ತಂಡವು ರಣಜಿ ಟ್ರೋಫಿಯ 127ನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಡೆಲ್ಲಿ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಇನ್ನು ವೀಕ್ಷಕರೇ, ಬ್ಯಾಟಿಂಗ್ ಮಾಡಿದ ರೈಲ್ವೇಸ್ ತಂಡವು ಮೊದಲ ಇನ್ನಿಂಗ್ಸ್ನಲ್ಲೇ 67.4 ಓವರ್ಸ್ಗಳಿಗೆ 241 ರನ್ಸ್ಗಳಿಗೆ ಆಲ್ಔಟ್ ಆಗಬೇಕಾಯಿತು. ಹೌದು ವೀಕ್ಷಕರೇ, ರೈಲ್ವೇಸ್ ತಂಡದ ಪರವಾಗಿ ಉಪೇಂದ್ರ ಯಾದವ್ ಅವರು 95 ರನ್ ಸಿಡಿಸಿದರೆ ಕರಣ್ ಶರ್ಮಾ ಅವರು 50 ರನ್ ಬಾರಿಸುವ ಮೂಲಕ ರೈಲ್ವೇಸ್ ತಂಡದ ಪರವಾಗಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ಡೇ 2ನಲ್ಲಿ ಬ್ಯಾಟಿಂಗ್ ಆರಂಭಿಸಿದ್ದ ಡೆಲ್ಲಿ ತಂಡವು ಇದೀಗ 40.1 ಓವರ್ಸ್ಗಳಿಗೆ 163 ರನ್ಸ್ ಕಲೆ ಹಾಕುವ ಮೂಲಕ 4 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಈ ಒಂದು ರಣಜಿ ಟ್ರೋಫಿಯಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಕಳಪೆ ಬ್ಯಾಟಿಂಗ್ ಮಾಡುವ ಮೂಲಕ ಕೇವಲ 6 ರನ್ಗಳಿಗೆ ನಿರ್ಗಮಿಸಿದರು. ಹೌದು ವೀಕ್ಷಕರೇ, ಹಿಮಾಂಶು ಸಂಗ್ವಾನ್ ಅವರ ಊರಿನಲ್ಲಿ ಕ್ಲೀನ್ ಬೋಲ್ಡ್ ಆದ ವಿರಾಟ್ ಕೊಹ್ಲಿ ಅವರು ಅಭಿಮಾನಿಗಳಿಗೆ ನಿರಾಶೆ ಉಂಟು ಮಾಡಿದರು. ಹೌದು, ಎದುರಿಸಿದಂಥ 15 ಎಸೆತಗಳಲ್ಲಿ 1 ಬೌಂಡ್ರಿ ಹಾಗೂ 40 ಸ್ಟ್ರೈಕ್ ರೇಟ್ನೊಂದಿಗೆ ಕೇವಲ 6 ರನ್ ಸಿಡಿಸಿದ್ದರು. ವೀಕ್ಷಕರೇ, ಈ ಒಂದು ಕಳಪೆ ಪ್ರದರ್ಶನವು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗುತ್ತಿದೆ. ಇನ್ನು ವೀಕ್ಷಕರೇ, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕಂಬ್ಯಾಕ್ ಮಾಡುತ್ತಾರಾ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಇನ್ನು ವೀಕ್ಷಕರೇ, ಡೆಲ್ಲಿ ತಂಡಕ್ಕೆ ಇನ್ನೂ 77 ರನ್ಸ್ಗಳ ಅಗತ್ಯವಿದೆ. ಹೌದು ವೀಕ್ಷಕರೇ, ರೈಲ್ವೇಸ್ ತಂಡವು ನೀಡಿದಂಥ 241 ರನ್ಸ್ಗಳ ಗುರಿ ಬೆನ್ನಟ್ಟಬೇಕಾದರೆ ಇನ್ನೂ 77 ರನ್ಸ್ಗಳನ್ನು ಡೆಲ್ಲಿ ತಂಡವು ಬಾರಿಸಬೇಕಾಗುತ್ತದೆ. ಇನ್ನು ವೀಕ್ಷಕರೇ, ಡೆಲ್ಲಿ ತಂಡದ ಪರವಾಗಿ ಇದೀಗ ಬ್ಯಾಟಿಂಗ್ನಲ್ಲಿ ಆಯುಷ್ ಬಡೇನಿ ಅವರು 50 ರನ್ ಸಿಡಿಸಿದರೆ ಮತ್ತು ಅವರು 26 ರನ್ ಸಿಡಿಸಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ರಣಜಿ ಟ್ರೋಫಿಯ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ಸ್.